ನಮಸ್ಕಾರ ಸ್ನೇಹಿತರೆ, ನಮ್ಮ ಕನ್ನಡ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 2024 ಕುಂಭ ರಾಶಿಯವರ ವೃತ್ತಿ ಜೀವನ, ಆರ್ಥಿಕ ಭವಿಷ್ಯ, ಕುಟುಂಬ ಭವಿಷ್ಯ, ಪ್ರೀತಿ ಭವಿಷ್ಯ, ಆಸ್ತಿ ಸಂಪತ್ತಿನ ಭವಿಷ್ಯ, ಆರೋಗ್ಯ ಜೀವನ ಹೇಗಿರಲಿದೆ ಎಂದು ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡುತ್ತೇವೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಕುಂಭ ರಾಶಿ ವೃತ್ತಿ ಭವಿಷ್ಯ 2024. ನಿಮ್ಮ ವೃತ್ತಿ ಜೀವನದ ವಿಷಯದಲ್ಲಿ ಶನಿಯು ವರ್ಷವಿಡೀ ನಿಮ್ಮ ರಾಶಿಯಲ್ಲಿ ನೆಲೆಸುತ್ತಾನೆ. ನಿಮ್ಮ 3ನೇ, 7ನೇ ಮತ್ತು 10ನೇ ಮನೆಗಳ ಮೇಲೆ ತನ್ನ ಪ್ರಭಾವವನ್ನು ಬೀರುತ್ತಾನೆ. ನಿಮ್ಮ 3ನೇ ಮನೆಯ ಮೇಲೆ ಶನಿಯ ಪ್ರಭಾವದಿಂದಾಗಿ ನೀವು ಸಕ್ರಿಯವಾಗಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೀರಿ. ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಮತ್ತು ನೀವು ಕಠಿಣ ಕೆಲಸವನ್ನು ಸ್ವೀಕರಿಸುತ್ತೀರಿ. ನಿಮ್ಮ 10ನೇ ಮನೆಯೊಂದಿಗೆ ಶನಿಯ ಸಂಯೋಗ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸನ್ನು ತರುತ್ತದೆ. ನಿಮ್ಮ ಕೆಲಸಕ್ಕೆ ಗಮನಾರ್ಹ ಕೊಡುಗೆಗಳನ್ನು ನೀಡಲು ನೀವು ಶ್ರಮಿಸುತ್ತೀರಿ ಮತ್ತು ನಿಮ್ಮ ಪರಿಶ್ರಮದ ಪ್ರಯತ್ನಗಳಿಗೆ ಸೂಕ್ತ ಪ್ರತಿಫಲ ದೊರೆಯುತ್ತದೆ. ನಿಮ್ಮ ವೃತ್ತಿಯಲ್ಲಿ ನಿಮಗೆ ಅನುಕೂಲಕರ ಸ್ಥಾನವನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ದಶಮದಿಂದ 10ನೇ ಮನೆಯಾಗಿರುವ 7ನೇ ಮನೆಯ ಮೇಲೆ ಶನಿಯ ಪ್ರಭಾವವು ನಿಮ್ಮ ಆಯ್ಕೆ ಕ್ಷೇತ್ರದಲ್ಲಿ ವೃತ್ತಿ ಜೀವನದ ಪ್ರಗತಿಯನ್ನು ಸುಗಮಗೊಳಿಸುತ್ತದೆ. ಫೆಬ್ರವರಿಯಿಂದ ಮಾರ್ಚ್ವರೆಗೆ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಕಾರ್ಯನಿರತತೆಯನ್ನು ಅನುಭವಿಸುವಿರಿ. ಆದಾಗ್ಯೂ ಈ ಅವಧಿಯು ವಿದೇಶಿ ಪ್ರಯಾಣಕ್ಕಾಗಿ ಕೆಲಸ ಸಂಬಂಧಿತ ಅವಕಾಶಗಳ ಬಲವಾದ ಸೂಚನೆಗಳನ್ನು ಒದಗಿಸುತ್ತದೆ. ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಭರವಸೆಯ ಯಶಸ್ಸನ್ನು ಹೊಂದಿದೆ. ಜನವರಿಯಲ್ಲಿ ಬಡ್ತಿಯ ಅನುಕೂಲಕರ ಅವಕಾಶಗಳಿವೆ. ಹೆಚ್ಚುವರಿಯಾಗಿ ಜುಲೈ ಮತ್ತು ಆಗಸ್ಟ್ ನಡುವೆ ನಿಮ್ಮ ಕೆಲಸದಲ್ಲಿ ಪ್ರಗತಿ ಮತ್ತು ಅಪೇಕ್ಷಣೀಯ ಸ್ಥಾನವನ್ನು ಪಡೆಯುವ ಸಾಧ್ಯತೆಯನ್ನು ನೀವು ನಿರೀಕ್ಷಿಸಬಹುದು. ಆಗಸ್ಟ್ನಿಂದ ಅಕ್ಟೋಬರ್ವರೆಗಿನ ಅವಧಿಯು ಉದ್ಯೋಗ ಬದಲಾವಣೆಗಳಿಗೆ ಬಲವಾದ ಸಾಮರ್ಥ್ಯವನ್ನು ಹೊಂದಿದೆ. ಅಂತಿಮವಾಗಿ ವರ್ಷದ ಕೊನೆಯ ತಿಂಗಳು ನಿಮಗೆ ಯಶಸ್ಸನ್ನು ತರುತ್ತದೆ. ಕುಂಭ ರಾಶಿ ಶಿಕ್ಷಣ ಭವಿಷ್ಯ 2024. ವಿದ್ಯಾರ್ಥಿಗಳು ವರ್ಷದ ಆರಂಭದಲ್ಲಿ ಕೆಲವು ಸವಾಲುಗಳನ್ನು ಎದುರಿಸಬಹುದು. ನಿಮ್ಮ ಅಧ್ಯಯನದ ಮೇಲೆ ಗಮನ ಕೇಂದ್ರೀಕರಿಸುವ ನಿಮ್ಮ ಪ್ರಯತ್ನಗಳ ಹೊರತಾಗಿಯೂ ನಿಮ್ಮ ಗಮನಕ್ಕೆ ಅಡ್ಡಿಯಾಗುವ ವಿವಿಧ ಸಮಸ್ಯೆಗಳನ್ನು ನೀವು ನಿಯಂತ್ರಿಸುವಿರಿ. ಆದಾಗ್ಯೂ ನಿರ್ಣಾಯಕ ತಿಂಗಳುಗಳಾದ ಫೆಬ್ರವರಿ ಮತ್ತು ಮಾರ್ಚ್ ನಡುವೆ ನಿಮ್ಮ ಗಮನವು ನಿಮ್ಮ ಅಧ್ಯಯನದ ಕಡೆಗೆ ಇರುತ್ತದೆ. ನಿಮ್ಮ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ನೀವು ಸಾಕಷ್ಟು ಪ್ರಯತ್ನಗಳನ್ನು ಮಾಡುತ್ತೀರಿ ಮತ್ತು ಶ್ರಮಿಸುತ್ತೀರಿ ಮತ್ತು ಈ ಅವಧಿಯಲ್ಲಿ ನಿಮ್ಮ ಏಕಾಗ್ರತೆ ಬಲವಾಗಿರುತ್ತದೆ. ಏಪ್ರಿಲ್, ಆಗಸ್ಟ್ ಮತ್ತು ನವೆಂಬರ್ ನಿಮಗೆ ಕೆಲವು ತೊಂದರೆಗಳನ್ನು ಉಂಟುಮಾಡಬಹುದು. ಈ ತಿಂಗಳುಗಳಲ್ಲಿ ನೀವು ನಿರಂತರವಾಗಿ ನಿಮ್ಮ ಅಧ್ಯಯನಗಳಿಗೆ ಗಮನ ಕೊಡಬೇಕು ಮತ್ತು ನಿಮ್ಮ ಪಾಠಗಳನ್ನು ಹೆಚ್ಚಾಗಿ ಪರಿಶೀಲಿಸಬೇಕು. ಹೆಚ್ಚುವರಿಯಾಗಿ ಜನವರಿ, ಏಪ್ರಿಲ್, ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ನಿಮ್ಮ ಶಿಕ್ಷಣದಲ್ಲಿ ನೀವು ಅಡೆತಡೆಗಳನ್ನು ಎದುರಿಸಬಹುದು. ಅದೇನೇ ಇದ್ದರೂ ಉಳಿದ ತಿಂಗಳುಗಳಲ್ಲಿ ಸುಧಾರಿತ ಶೈಕ್ಷಣಿಕ ಕಾರ್ಯಕ್ಷಮತೆಯ ಸಾಧ್ಯತೆಯಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಮಾರ್ಚ್ನಿಂದ ಆಗಸ್ಟ್ವರೆಗೆ ಗಮನಾರ್ಹ ಯಶಸ್ಸನ್ನು ಸಾಧಿಸಬಹುದು. ಇದಲ್ಲದೆ ನೀವು ಶ್ರದ್ಧೆಯಿಂದ ಪ್ರಯತ್ನಿಸಿದರೆ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗಿನ ಅವಧಿಯೂ ಸಹ ಅನುಕೂಲಕರವಾಗಿರುತ್ತದೆ. ಈ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆ ಮಾಡಲು ಅವಕಾಶಗಳನ್ನು ನೀಡುತ್ತದೆ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ. ಉನ್ನತ ಶಿಕ್ಷಣವನ್ನು ಪಡೆಯಲು ಈ ವರ್ಷ ಅನುಕೂಲಕರವಾಗಿದೆ. ನಿಮ್ಮ ಆಯ್ಕೆಯ ವಿಷಯಗಳನ್ನು ಅಧ್ಯಯನ ಮಾಡಲು ಮತ್ತು ನಿಮ್ಮ ಆದ್ಯತೆಯ ಕಾಲೇಜಿಗೆ ಸುರಕ್ಷಿತ ಪ್ರವೇಶವನ್ನು ನೀವು ಹೊಂದಿರಬಹುದು. ನೀವು ವಿದೇಶದಲ್ಲಿ ಅಧ್ಯಯನ ಮಾಡಲು ಬಯಸಿದರೆ ಈ ವರ್ಷ ಆ ಕನಸನ್ನು ನನಸಾಗಿಸಲು ಉತ್ತಮ ಸಾಧ್ಯತೆಗಳನ್ನು ಹೊಂದಿದೆ. ನಿಮ್ಮ ರಾಶಿಯಲ್ಲಿ 12ನೆಯ ಮನೆಯ ಅಧಿಪತಿ ಶನಿದೇವನ ಉಪಸ್ಥಿತಿಯು ಅತ್ಯುತ್ತಮ ಯಶಸ್ಸನ್ನು ಸೂಚಿಸುತ್ತದೆ. ಈ ದಿಕ್ಕಿನಲ್ಲಿ ಜನವರಿಯಿಂದ ಮಾರ್ಚ್ವರೆಗೆ, ಹಾಗೆಯೇ ಆಗಸ್ಟ್ನಲ್ಲಿ ಮತ್ತು ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಯಶಸ್ಸನ್ನು ಪಡೆಯಬಹುದು. ಕುಂಭ ರಾಶಿ ಪ್ರೇಮ ಭವಿಷ್ಯ 2024. 5ನೇ ಮನೆಯ ಮೇಲೆ ಸೂರ್ಯ ಮತ್ತು ಮಂಗಳದಂತಹ ಉರಿಯುತ್ತಿರುವ ಗ್ರಹಗಳ ಅಂಶದಿಂದಾಗಿ ನೀವು ವರ್ಷದ ಆರಂಭದಲ್ಲಿ ಕೆಲವು ದೌರ್ಬಲ್ಯವನ್ನು ಅನುಭವಿಸಬಹುದು ಎಂದು ಸೂಚಿಸುತ್ತದೆ. ಇದು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆ ಮತ್ತು ಘರ್ಷಣೆಗಳಿಗೆ ಕಾರಣವಾಗುತ್ತದೆ. ಜನವರಿ ತಿಂಗಳಲ್ಲಿ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಮತ್ತು ಸವಾಲುಗಳನ್ನು ಎದುರಿಸಲು ಸಲಹೆ ನೀಡಲಾಗುತ್ತದೆ. ಸಂಘರ್ಷಗಳನ್ನು ಪ್ರಾರಂಭಿಸುವ ಬದಲು ಶಾಂತವಾಗಿ ಈ ಅವಧಿಯನ್ನು ಹಾದುಹೋಗಲು ಬಿಡಿ.
ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳುಗಳು ಉತ್ತಮ ಪ್ರಯೋಜನವನ್ನು ತರುತ್ತವೆ ಏಕೆಂದರೆ ಪ್ರಯೋಜನಕಾರಿ ಗ್ರಹಗಳಾದ ಶುಕ್ರ ಮತ್ತು ಬುಧ ನಿಮ್ಮ 11ನೇ ಮನೆಯ ಮೇಲೆ ತಮ್ಮ ಅಂಶದ ಮೂಲಕ ನಿಮ್ಮ 5ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತವೆ. ಇದು ನಿಮ್ಮ ಸಂಬಂಧಗಳಲ್ಲಿ ನಡೆಯುತ್ತಿರುವ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವಿನ ಪ್ರೀತಿಯನ್ನು ಗಾಢವಾಗಿಸಲು ಪ್ರಣಯ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ನೀವು ಪರಸ್ಪರ ಪ್ರೀತಿ ಮತ್ತು ವಾತ್ಸಲ್ಯದಲ್ಲಿ ಆಳವಾಗಿ ಮುಳುಗುವಿರಿ. ನೀವು ಇಡೀ ವರ್ಷ ನಿಮ್ಮ ಸ್ವಂತ ಚಿಹ್ನೆಯಲ್ಲಿ ಶನಿಯ ಉಪಸ್ಥಿತಿಯನ್ನು ಹೊಂದಿರುತ್ತೀರಿ. ಶನಿಯು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ನಿಮ್ಮ ಉದ್ದೇಶಗಳಲ್ಲಿ ನೀವು ದೃಢವಾಗಿ ಉಳಿಯುತ್ತೀರಿ. ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ನಿಮ್ಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ಮತ್ತು ಪೂರೈಸಲು ನೀವು ಸಕ್ರಿಯವಾಗಿ ಶ್ರಮಿಸುತ್ತೀರಿ, ಅವರನ್ನು ನಿಮ್ಮ ಜೀವನದ ಭಾಗವಾಗಿಸಲು ಪ್ರಯತ್ನಿಸುತ್ತೀರಿ. ಜೂನ್ನಿಂದ ಜುಲೈ ಮತ್ತು ನವೆಂಬರ್ನಿಂದ ಡಿಸೆಂಬರ್ ಅವಧಿಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಸಂಬಂಧವು ಗಮನಾರ್ಹವಾಗಿ ಬಲಗೊಳ್ಳುತ್ತದೆ. ಈ ವರ್ಷ ನೀವು ಅವರಿಗೆ ಮದುವೆಯ ಪ್ರಸ್ತಾಪವನ್ನು ಮಾಡಲು ಅವಕಾಶವಿದೆ. ಕುಂಭ ರಾಶಿ ಆರ್ಥಿಕ ಭವಿಷ್ಯ 2024. ಈ ವರ್ಷ ಧನಾತ್ಮಕ ಆರ್ಥಿಕ ಫಲಿತಾಂಶಗಳ ಸಾಮರ್ಥ್ಯವನ್ನು ಹೊಂದಿದೆ. ನಿಮ್ಮ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳವು ತಮ್ಮ ಸ್ಥಾನವನ್ನು ಪಡೆದುಕೊಳ್ಳುವುದರೊಂದಿಗೆ ವರ್ಷವು ಪ್ರಾರಂಭವಾಗುತ್ತದೆ. ಇದರಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಹೆಚ್ಚಿಸುತ್ತದೆ. ಇತರರನ್ನು ಅಚ್ಚರಿಗೊಳಿಸುವಂತಹ ದಿಟ್ಟ ಹಣಕಾಸಿನ ನಿರ್ಧಾರಗಳನ್ನು ಮಾಡಲು ನಿರೀಕ್ಷಿಸಿ, ಆದರೆ ನಿಮ್ಮ ಆಯ್ಕೆಗಳಲ್ಲಿ ದೃಢವಾಗಿ ಉಳಿಯಿರಿ. ಮಾರ್ಚ್ ಕೆಲವು ಆರ್ಥಿಕ ಅಸಮತೋಲನವನ್ನು ಪರಿಚಯಿಸಬಹುದು ಎಂದು ಜಾತಕ ಸೂಚಿಸುತ್ತದೆ. ಆದಾಯ ಮತ್ತು ವೆಚ್ಚಗಳ ವಿವೇಕಯುತ ನಿರ್ವಹಣೆಯ ಅಗತ್ಯವಿರುತ್ತದೆ. ಆದಾಗ್ಯೂ ಆಗಸ್ಟ್ನಿಂದ ನೀವು ಪ್ರಗತಿಪರವಾಗಿ ಅನುಕೂಲಕರ ಆರ್ಥಿಕ ಫಲಿತಾಂಶಗಳನ್ನು ಅನುಭವಿಸುವಿರಿ. ವರ್ಷದ ಅಂತ್ಯದ ವೇಳೆಗೆ ಹಣಕಾಸಿನ ಪರಿಪಕ್ವತೆ ಮತ್ತು ಸ್ಥಿರತೆಯಲ್ಲಿ ಕೊನೆಗೊಳ್ಳುತ್ತದೆ. ಕುಂಭ ರಾಶಿ ಕೌಟುಂಬಿಕ ಭವಿಷ್ಯ. ವರ್ಷವು ನಿಮ್ಮ ಕುಟುಂಬ ಜೀವನಕ್ಕೆ ಭರವಸೆಯ ಆರಂಭವನ್ನು ತರುತ್ತದೆ. ಶುಕ್ರ ಮತ್ತು ಬುಧವು ನಿಮ್ಮ 4ನೇ ಮನೆಯ ಮೇಲೆ ಸಂಪೂರ್ಣವಾಗಿ ಪ್ರಭಾವ ಬೀರುತ್ತದೆ. ಇದು ನಿಮ್ಮ ಕುಟುಂಬದಲ್ಲಿ ಸಂತೋಷವನ್ನು ಉಂಟುಮಾಡುತ್ತದೆ. ನಿಮ್ಮ ಹೆತ್ತವರೊಂದಿಗೆ ನೀವು ಉತ್ತಮ ಸಂಬಂಧವನ್ನು ಸ್ಥಾಪಿಸುತ್ತೀರಿ ಮತ್ತು ನಿರ್ವಹಿಸುತ್ತೀರಿ. ಆದಾಗ್ಯೂ ವರ್ಷವಿಡೀ 2ನೇ ಮನೆಯಲ್ಲಿ ರಾಹು ಉಪಸ್ಥಿತಿ ಮತ್ತು ಮಂಗಳವು ಆರಂಭದಲ್ಲಿ 2ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ನಿಮ್ಮ ಮಾತಿನಲ್ಲಿ ಕಹಿ ಮತ್ತು ಸ್ವಕೇಂದ್ರಿತ ಮನೋಭಾವವನ್ನು ಉಂಟುಮಾಡಬಹುದು. ಪರಿಣಾಮವಾಗಿ ಇದು ನಿಮ್ಮ ಕೌಟುಂಬಿಕ ಸಂಬಂಧಗಳಲ್ಲಿ ಏರಿಳಿತಗಳಿಗೆ ಕಾರಣವಾಗಬಹುದು ಮತ್ತು ಸಂಬಂಧಿಕರೊಂದಿಗೆ ಸಂಭಾವ್ಯ ಘರ್ಷಣೆಗಳಿಗೆ ಕಾರಣವಾಗಬಹುದು. 3ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ನಿಮ್ಮ ಒಡಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧದಲ್ಲಿ ಸಾಮರಸ್ಯವನ್ನು ಖಚಿತಪಡಿಸುತ್ತದೆ. ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಮತ್ತು ಮೇ 1ರ ನಂತರ ಗುರು ನಿಮ್ಮ 4ನೇ ಮನೆಗೆ ಪ್ರವೇಶಿಸಿದಾಗ ನಿಮ್ಮ ಕುಟುಂಬ ಬಂಧಗಳು ಮತ್ತು ಪ್ರೀತಿಯು ಗಾಢವಾಗುತ್ತದೆ. ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ನಿಮ್ಮ ತಂದೆಗೆ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಅವರನ್ನು ನೋಡಿಕೊಳ್ಳುವುದು ಮತ್ತು ಅಗತ್ಯವಿದ್ದಾಗ ಅಗತ್ಯ ವೈದ್ಯಕೀಯ ಚಿಕಿತ್ಸೆ ಪಡೆಯುವುದು ಅತ್ಯಗತ್ಯ. ಶನಿಯು ನಿಮ್ಮ ರಾಶಿಯಲ್ಲಿ ನೆಲೆಸಿರುವಾಗ ನೀವು ಕಠಿಣ ಪ್ರವೃತ್ತಿಯನ್ನು ಪ್ರದರ್ಶಿಸಬಹುದು. ಆದಾಗ್ಯೂ ಸುಗಮ ಸಂಬಂಧಗಳು ಮತ್ತು ಸಾಮರಸ್ಯದ ಕುಟುಂಬ ಜೀವನವನ್ನು ಕಾಪಾಡಿಕೊಳ್ಳಲು ವಿನಮ್ರ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ. ಈ ಅಂಶಗಳಿಗೆ ಗಮನ ಕೊಡುವ ಮೂಲಕ ನೀವು ಸಂತೋಷದಾಯಕ ಜೀವನವನ್ನು ಅನುಭವಿಸಬಹುದು. ಕುಂಭ ರಾಶಿ ವೈವಾಹಿಕ ಭವಿಷ್ಯ. ವರ್ಷದ ಆರಂಭದಲ್ಲಿ ಶನಿಯು ನಿಮ್ಮ 7ನೇ ಮನೆಯತ್ತ ಗಮನ ಹರಿಸುವುದರಿಂದ ನಿಮ್ಮ ವೈವಾಹಿಕ ಜೀವನವು ಏರಿಳಿತಗಳನ್ನು ಅನುಭವಿಸಬಹುದು. ಶನಿಯು ನಿಮ್ಮ ಸ್ವಂತ ರಾಶಿಚಕ್ರ ಚಿಹ್ನೆಯೊಂದಿಗೆ ಸಂಬಂಧ ಹೊಂದಿದ್ದರೂ 7ನೇ ಮನೆಯ ಮೇಲೆ ಅವನ ಪ್ರಭಾವವು ವೈವಾಹಿಕ ಒತ್ತಡವನ್ನು ಉಂಟುಮಾಡಬಹುದು. ಆದಾಗ್ಯೂ ನೀವು ಪ್ರಾಮಾಣಿಕವಾಗಿ ಬದ್ಧರಾಗಿದ್ದರೆ ನಿಮ್ಮ ಸಂಬಂಧವನ್ನು ಬಲಪಡಿಸಲು ಮತ್ತು ಪಕ್ವಗೊಳಿಸಲು ಶನಿಯು ನಿಮ್ಮನ್ನು ಪರೀಕ್ಷಿಸುವ ಮತ್ತು ಬೆಂಬಲಿಸುವ ಮತ್ತೊಂದು ಸನ್ನಿವೇಶವಿದೆ. ಇದಲ್ಲದೆ ಫೆಬ್ರವರಿ 5 ಮತ್ತು ಏಪ್ರಿಲ್ 23ರ ನಡುವೆ ನಿಮ್ಮ 12ನೇ ಮತ್ತು ಮೊದಲ ಮನೆಗಳ ಮೇಲೆ ಮಂಗಳನ ಸಂಚಾರ ನೇರವಾಗಿ ನಿಮ್ಮ 7ನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ. ಈ ಅವಧಿಯು ನಿಮ್ಮ ಕುಟುಂಬ ಜೀವನದಲ್ಲಿ ಒತ್ತಡವನ್ನು ತರಬಹುದು. ಆಂತರಿಕ ಘರ್ಷಣೆಗಳು, ಸಂಬಂಧದ ಒತ್ತಡಗಳು ಮತ್ತು ಆರೋಗ್ಯ ಸಮಸ್ಯೆಗಳು ನಿಮ್ಮ ಸಂಬಂಧದಲ್ಲಿನ ಒತ್ತಡವನ್ನು ತೀವ್ರಗೊಳಿಸುತ್ತದೆ. ಸಮಸ್ಯೆಗಳ ಉಲ್ಬಣವನ್ನು ತಡೆಗಟ್ಟಲು ಪರಸ್ಪರ ಪ್ರೀತಿಯ ಸಂವಹನದಲ್ಲಿ ತೊಡಗಿಸಿಕೊಳ್ಳುವುದು ನಿರ್ಣಾಯಕವಾಗಿದೆ. ನಿಮ್ಮ ಮಾತನ್ನು ಸಕ್ರಿಯವಾಗಿ ನಿಯಂತ್ರಿಸಲು ಮತ್ತು ಏಪ್ರಿಲ್ ಮತ್ತು ಜೂನ್ ನಡುವಿನ ಅವಧಿಯಲ್ಲಿ ಇತರರ ಅಭಿಪ್ರಾಯಗಳ ಆಧಾರದ ಮೇಲೆ ನಿಮ್ಮ ಸಂಗಾತಿಯ ಬಗ್ಗೆ ನಕಾರಾತ್ಮಕವಾಗಿ ಅಥವಾ ವಿರೋಧಾತ್ಮಕವಾಗಿ ಮಾತನಾಡುವುದನ್ನು ತಡೆಯಲು ಸಲಹೆ ನೀಡಲಾಗುತ್ತದೆ. ಇದು ನಿಮಗೆ ಲಾಭವನ್ನು ತರುತ್ತದೆ.
ನಂತರದ ಹಂತವು ತುಲನಾತ್ಮಕವಾಗಿ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಆದರೆ ಜುಲೈ 12 ಮತ್ತು ಆಗಸ್ಟ್ 26ರ ನಡುವೆ ನಿಮ್ಮ ಮತ್ತು ನಿಮ್ಮ ಪಾಲುದಾರರ ನಡುವೆ ಸಮಸ್ಯೆಗಳು ಉಲ್ಬಣಗೊಳ್ಳಬಹುದು. ಎಚ್ಚರಿಕೆಯಿಂದ ನಿಭಾಯಿಸುವ ಮೂಲಕ ಈ ಅವಧಿಯು ಹಾದುಹೋಗುತ್ತದೆ. ನಂತರ ನೀವು ಮತ್ತು ನಿಮ್ಮ ಸಂಗಾತಿಯು ಸಂತೋಷಕರ ವೈವಾಹಿಕ ಜೀವನವನ್ನು ಅನುಭವಿಸುವಿರಿ. ಕುಂಭ ರಾಶಿ ವ್ಯವಹಾರ ಭವಿಷ್ಯ. ವ್ಯವಹಾರದಲ್ಲಿ ತೊಡಗಿರುವ ವ್ಯಕ್ತಿಗಳು ಅನುಕೂಲಕರವಾದ ಆರಂಭವನ್ನು ನಿರೀಕ್ಷಿಸಬಹುದು. ವರ್ಷದುದ್ದಕ್ಕೂ ಶನಿಯು ನಿಮ್ಮ 7ನೇ ಮನೆಯ ಮೇಲೆ ದೃಷ್ಟಿ ಕೇಂದ್ರೀಕರಿಸಿದರೆ, ವರ್ಷದ ಆರಂಭದಲ್ಲಿ ನಿಮ್ಮ 7ನೇ ಮನೆಯ ಅಧಿಪತಿ ಸೂರ್ಯ 11ನೇ ಮನೆಯಲ್ಲಿ 10ನೇ ಅಧಿಪತಿ ಮಂಗಳನೊಂದಿಗೆ ಹೊಂದಿಕೆಯಾಗುತ್ತಾನೆ. ದೇವ ಗುರು ಬೃಹಸ್ಪತಿಯು ನಿಮ್ಮ 3ನೇ ಮನೆಯಲ್ಲಿ ನೆಲೆಸಿರುವಾಗ ಮೇವರೆಗೆ ನಿಮ್ಮ 7ನೇ, 9ನೇ ಮತ್ತು 11ನೇ ಮನೆಗಳನ್ನು ವೀಕ್ಷಿಸುತ್ತಾರೆ. ಈ ಗ್ರಹಗಳ ಸ್ಥಾನಗಳು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತವೆ, ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತವೆ ಮತ್ತು ವ್ಯಾಪಾರದ ಬೆಳವಣಿಗೆಗೆ ಬಲವಾದ ನಿರೀಕ್ಷೆಗಳು. ನಿಮ್ಮ ಯೋಜನೆಗಳನ್ನು ವಿಸ್ತರಿಸಲು ನಿಮಗೆ ಅವಕಾಶಗಳಿವೆ. ನಿಮ್ಮ ವ್ಯಾಪಾರದಲ್ಲಿ ಬದಲಾವಣೆಗಳನ್ನು ಮಾಡಲು ಬಯಸಿದರೆ ಏಪ್ರಿಲ್ ಮತ್ತು ಜುಲೈ ನಡುವೆ ವಿಶೇಷವಾಗಿ ಲಾಭದಾಯಕ ತಿಂಗಳು. ಈ ಅವಧಿಯಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ಯಶಸ್ಸನ್ನು ಕಾಣಬಹುದು ಮತ್ತು ಸರ್ಕಾರದ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶವನ್ನು ನೀವು ಹೊಂದಿರಬಹುದು. ಒಟ್ಟಾರೆಯಾಗಿ ವ್ಯವಹಾರದ ದೃಷ್ಟಿಕೋನದಿಂದ ವರ್ಷವು ಗಮನಾರ್ಹವಾದ ಅನುಕೂಲಕರತೆಯನ್ನು ಹೊಂದಿದೆ. ಆದಾಗ್ಯೂ ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ಕೆಲವು ತೊಂದರೆಗಳು ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ವ್ಯವಹಾರವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವುದು ಮತ್ತು ತೊಡಕುಗಳಿಗೆ ಕಾರಣವಾಗುವ ಯಾವುದೇ ಕಾನೂನುಬಾಹಿರ ಅಭ್ಯಾಸಗಳಲ್ಲಿ ತೊಡಗುವುದನ್ನು ತಪ್ಪಿಸುವುದು ಮುಖ್ಯವಾಗಿದೆ. ಅದೇನೇ ಇದ್ದರೂ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುವ ನಿರೀಕ್ಷೆಯಿದೆ. ಕುಂಭ ರಾಶಿ ಸಂಪತ್ತು ಮತ್ತು ಲಾಭದ ಭವಿಷ್ಯ. ವರ್ಷದ ಆರಂಭದಲ್ಲಿ ಅತ್ಯುತ್ತಮ ಆರ್ಥಿಕ ಲಾಭವನ್ನು ಸಾಧಿಸುತ್ತಾರೆ ಎಂದು ಊಹಿಸುತ್ತದೆ. ಗುರುವು 3ನೇ ಮನೆಯಿಂದ ನಿಮ್ಮ 7ನೇ, 9ನೇ ಮತ್ತು 11ನೇ ಮನೆಗಳನ್ನು ನೋಡಿಕೊಳ್ಳುತ್ತಾನೆ. ಇದರ ಪರಿಣಾಮವಾಗಿ ನಿಮ್ಮ ಆದಾಯದಲ್ಲಿ ಗಮನಾರ್ಹ ಹೆಚ್ಚಳವಾಗುತ್ತದೆ. ಈ ಸಂಯೋಗ ಆರ್ಥಿಕ ಸಮೃದ್ಧಿಗೆ ಬಲವಾದ ಸಂಯೋಜನೆಗಳನ್ನು ಸೃಷ್ಟಿಸುತ್ತದೆ. ಹೆಚ್ಚುವರಿಯಾಗಿ ನಿಮ್ಮ 11ನೇ ಮನೆಯಲ್ಲಿ ಸೂರ್ಯ ಮತ್ತು ಮಂಗಳ ಉಪಸ್ಥಿತಿಯು ಗಣನೀಯ ಆರ್ಥಿಕ ಪ್ರಯೋಜನಗಳಿಗೆ ಕೊಡುಗೆ ನೀಡುತ್ತದೆ. ಸರ್ಕಾರಿ ವಲಯದಲ್ಲೂ ಯಶಸ್ಸಿನ ಆಶಾದಾಯಕ ಲಕ್ಷಣಗಳಿವೆ. ನೀವು ಉದ್ಯೋಗದಲ್ಲಿದ್ದರೆ ಬಡ್ತಿಗಳು ವಿತ್ತೀಯ ಲಾಭವನ್ನು ತರುತ್ತವೆ ಮತ್ತು ನೀವು ವ್ಯವಹಾರದಲ್ಲಿದ್ದರೆ ಗಮನಾರ್ಹ ಬೆಳವಣಿಗೆಯು ನಿಮಗೆ ಕಾಯುತ್ತಿದೆ. ಈ ಅವಧಿಯು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಗಮನಾರ್ಹ ಪ್ರಗತಿಯನ್ನು ಸೂಚಿಸುತ್ತದೆ. ವರ್ಷದ ಮೊದಲಾರ್ಧವು ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ, ಏಕೆಂದರೆ ಗುರುವು ಮೇ 1ರವರೆಗೆ ನಿಮ್ಮ 11ನೇ ಮನೆಯ ಮೇಲೆ ತನ್ನ ದೃಷ್ಟಿ ಹರಿಸುವುದನ್ನು ಮುಂದುವರೆಸುತ್ತಾನೆ. ಅದು ತನ್ನದೇ ಆದ ಚಿಹ್ನೆಯೂ ಆಗಿದೆ. ಆದಾಗ್ಯೂ ನಂತರ ಕೆಲವು ಏರಿಳಿತಗಳು ಸಂಭವಿಸಬಹುದು. ಫೆಬ್ರವರಿ ಮತ್ತು ಮಾರ್ಚ್ ನಡುವೆ ನೀವು ಏರಿಳಿತಗಳನ್ನು ಅನುಭವಿಸಬಹುದು, ಆದರೆ ಸ್ಥಿರತೆ ಏಪ್ರಿಲ್ನಲ್ಲಿ ಮರಳುತ್ತದೆ. ವರ್ಷದುದ್ದಕ್ಕೂ ರಾಹು ನಿಮ್ಮ 2ನೇ ಮನೆಯಲ್ಲಿ ನೆಲೆಸುತ್ತಾನೆ. ಇದು ಹೆಚ್ಚಿದ ಖರ್ಚುಗಳಿಗೆ ಕಾರಣವಾಗುತ್ತದೆ. ಹಣಕಾಸಿನ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸುವುದು ಮತ್ತು ಅತಿಯಾದ ಲಾಭವನ್ನು ಭರವಸೆ ನೀಡುವ ಯೋಜನೆಗಳನ್ನು ತಪ್ಪಿಸುವುದು ಸೂಕ್ತವಾಗಿದೆ. ಈ ಮುನ್ನೆಚ್ಚರಿಕೆಗಳನ್ನು ಅನುಸರಿಸುವ ಮೂಲಕ ನೀವು ಅತ್ಯುತ್ತಮ ಆರ್ಥಿಕ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಈ ಜಾತಕ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಹಣಕಾಸು ಉದ್ಯಮಗಳಲ್ಲಿ ಹೂಡಿಕೆ ಮಾಡದಂತೆ ಎಚ್ಚರಿಕೆ ನೀಡುತ್ತದೆ. ಈ ಅವಧಿಯು ನಷ್ಟವನ್ನು ಉಂಟುಮಾಡುವ ಅಪಾಯವನ್ನು ಹೊಂದಿದೆ. ವರ್ಷವಿಡೀ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ಮೌಲ್ಯಮಾಪನ ಮಾಡುವುದು ಮುಖ್ಯವಾಗಿದೆ. ಕುಂಭ ರಾಶಿ ಆರೋಗ್ಯ ಭವಿಷ್ಯ. ನಿಮ್ಮ ಆರೋಗ್ಯಕ್ಕೆ ಪ್ರಧಾನವಾಗಿ ಅನುಕೂಲಕರ ವರ್ಷವನ್ನು ಮುನ್ಸೂಚಿಸುತ್ತದೆ. ನಿಮ್ಮ ರಾಶಿಯ ಅಧಿಪತಿ ಶನಿಯು ನಿಮ್ಮ ರಾಶಿಯಲ್ಲಿ ಉಳಿಯುತ್ತಾನೆ, ಅತ್ಯುತ್ತಮ ಆರೋಗ್ಯ ಪ್ರಯೋಜನಗಳನ್ನು ಖಾತರಿಪಡಿಸುತ್ತಾನೆ. ಶಿಸ್ತುಬದ್ಧ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡುವ ಮೂಲಕ ನೀವು ಉತ್ತಮ ಆರೋಗ್ಯದ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ, ಏಕೆಂದರೆ ಶನಿಯು ನಿಮ್ಮನ್ನು ಅಗತ್ಯ ಪ್ರಯತ್ನಗಳನ್ನು ಮಾಡಲು ಪ್ರೇರೇಪಿಸುತ್ತದೆ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಧ್ಯಾನ, ಯೋಗ ಮತ್ತು ದೈಹಿಕ ವ್ಯಾಯಾಮದಂತಹ ನಿಯಮಿತ ಅಭ್ಯಾಸಗಳು ಅತ್ಯಗತ್ಯ. ಈ ಅಭ್ಯಾಸಗಳನ್ನು ಅನುಸರಿಸುವುದರಿಂದ ವರ್ಷವಿಡೀ ಆರೋಗ್ಯದ ಅನುಕೂಲಕರ ಸ್ಥಿತಿಯನ್ನು ಖಚಿತಪಡಿಸುತ್ತದೆ. 2ನೇ ಮನೆಯಲ್ಲಿ ರಾಹು ಮತ್ತು 8ನೇ ಮನೆಯಲ್ಲಿ ಕೇತು ಪ್ರತಿಕೂಲವಾಗಿರುವ ಕಾರಣ ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸುವುದು ಮುಖ್ಯ. ಅಸಮರ್ಪಕ ಮತ್ತು ಹಳಸಿದ ಆಹಾರವನ್ನು ಸೇವಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗಬಹುದು. 8ನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ಮೂಲವ್ಯಾಧಿ ಮತ್ತು ಗುದದ ಕಾಯಿಲೆಗಳನ್ನು ಉಲ್ಬಣಿಸಬಹುದು.
ಹೆಚ್ಚುವರಿಯಾಗಿ ರಕ್ತ ಸಂಬಂಧಿತ ಸೋಂಕುಗಳನ್ನು ಎದುರಿಸುವ ಸಾಧ್ಯತೆಯಿದೆ. ಈ ಸಮಸ್ಯೆಗಳನ್ನು ತಪ್ಪಿಸಲು ಮಧ್ಯಂತರಗಳಲ್ಲಿ ನಿಯಮಿತ ದೈಹಿಕ ತಪಾಸಣೆಗೆ ಒಳಗಾಗಲು ಸಲಹೆ ನೀಡಲಾಗುತ್ತದೆ. ಯಾವುದೇ ಸಂಭಾವ್ಯ ಸಮಸ್ಯೆಗಳನ್ನು ಮುಂಚಿತವಾಗಿ ಗುರುತಿಸಲು ಮತ್ತು ಅಗತ್ಯ ತಡೆಗಟ್ಟುವ ಕ್ರಮಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳಲು ಸೂಚಿಸಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.